ರಾತ್ರಿ ಕಾಣಿಸಿಕೊಂಡಿದ್ದ ಬೆಂಕಿ ಇಡೀ ಡಿಜೆ ಹಳ್ಳಿ ಜನರ ನಿದ್ದೆ ಕೆಡಿಸಿದೆ. 2 ಪ್ಲೇವುಡ್ ಗೋಡೌನ್ ಸುಟ್ಟು ಭಸ್ಮ ಆಗಿದೆ. ಜೊತೆಗೆ ಜಾನುವಾರುಗಳು ಸುಟ್ಟು ಕರಕಲಾಗಿದೆ. ಇದು ಆಕಸ್ಮಿಕವಾಗಿ ಆಗಿರೋ ಅವಘಡ ಅಂತ ಅಂದುಕೊಂಡಿದ್ರು ಕೂಡ ಆದರೆ ಸಿಸಿಟಿವಿ ದೃಶ್ಯದಲ್ಲಿ ಬೆಂಕಿ ಹೊತ್ತಿಕೊಂಡಿದ್ದಕ್ಕೆ ಅಸಲಿ ಕಾರಣ ಬಟಾಬಯಲಾಗಿದೆ. ಅದರ ಕಂಪ್ಲೀಟ್ ವರದಿ ಎಲ್ಲಿದೆ ನೋಡಿ. ತಡರಾತ್ರಿ ಡಿಜೆ ಹಳ್ಳಿಯಲ್ಲಿ ಅಗ್ನಿ ನರ್ತನ. ಬೆಂಕಿ ನಂದಿಸಲು ಅಗ್ನಿಶಾಮಕ ದಳ ಹರ ಸಾಹಸ. ಡಿಜೆ ಹಳ್ಳಿಯಲ್ಲಿ ನಡೆದ ಅಗ್ನಿ ದುರಂತ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಅದು ಆಕಸ್ಮಿಕ ಅಥವಾ ಶಾರ್ಟ್ ಸರ್ಕ್ಯೂಟ್ ಅಲ್ಲ ಅನ್ನೋದು ಬಯಲಾಗಿದೆ. ಯಾರೋ ಕಿಡಿಗೇಡಿ ಇಟ್ಟ ಬೆಂಕಿಯಿಂದ ಈ ದುರಂತ ಸಂಭವಿಸಿದೆ. ಈ ಫೋಟೋದಲ್ಲಿ ಕಾಣಿಸುತ್ತಿರುವ ಆಸಾಮಿಯ ಹೆಸರು ಇಮ್ರಾನ್ ಪಾಷಾ. ಹೆಂಡತಿ ಮಕ್ಕಳನ್ನ ಬಿಟ್ಟು ಉಂಡಾಡಿ ಗುಂಡನಂತೆ ಓಡಾಡಿಕೊಂಡಿದ್ದ. ರಾತ್ರಿ ವೇಳೆ ರೌಂಡ್ಸ್ ಹಾಕುವುದನ್ನೇ ಕಾಯಕ ಮಾಡಿಕೊಂಡಿದ್ದ. ಹೀಗಿದ್ದಿದ್ರು ಏನೂ ತೊಂದರೆ ಆಗ್ತಾ ಇರಲಿಲ್ಲ. ಆದರೆ ಈತ ಮಾಡಿದ ಅದೊಂದು ಎಡವಟ್ಟು 3 ಕುಟುಂಬ ಬೀದಿಗೆ ಬೀಳುವಂತೆ ಮಾಡಿದೆ. ಕಸಕ್ಕೆ ಇಟ್ಟ ಬೆಂಕಿ, ಶೆಡ್ಗಳು ಸುಟ್ಟು ಭಸ್ಮ. ಹಸುವಿನ ಶೆಡ್ ಸುಟ್ಟು ಹಾಕಿದ್ದವ ಕಾಕಿವರೆಗೆ. ಡಿಜೆ ಹಳ್ಳಿ ಶಾಂಪುರ ರಸ್ತೆಯಲ್ಲಿ ನಡೆಯಬಾರದ ಘಟನೆಯೊಂದು ನಡೆದು ಹೋಗಿತ್ತು. ಮಧ್ಯರಾತ್ರಿ ಬೆಂಕಿ ಧಗಧಗಿಸಿತ್ತು. ಇನ್ನು ಬೆಂಕಿಯ ಕೆನ್ನಾಲಿಗೆ ಸಿಲುಕಿ 2 ಪ್ಲೇವುಡ್ ಗೋಡೌನ್ ಸುಟ್ಟು ಭಸ್ಮ ಆಗಿದ್ರೆ, ಹಸುವಿನ ಶೆಡ್ಗೆ ಬೆಂಕಿ ವ್ಯಾಪಿಸಿದ್ದು ಶೆಡ್ನಲ್ಲಿ ಇದ್ದಂತಹ 5 ಹಸುಗಳು ಸುಟ್ಟು ಕರಕಲಾಗಿದ್ರೆ, ಇತ್ತ 3 ಹಸುಗಳಿಗೆ ಗಾಯಗಳಾಗಿದೆ. ಈ ಘಟನೆ ಸಂಬಂಧ ಪ್ರಕರಣ ದಾಖಲಿಸಿಕೊಂಡಿದ್ದ ಡಿಜೆ ಹಳ್ಳಿ ಪೊಲೀಸರು ಬೆಂಕಿ ಇಟ್ಟಿದ್ದ ಆರೋಪಿಯನ್ನ ಬಂಧಿಸುವುದರಲ್ಲಿ ಯಶಸ್ವಿಯಾಗಿದ್ದಾರೆ. ಶ್ರೀನಿವಾಸ್ ಅಂತಕ್ಕಂಥವರು ಅವ್ರದ್ದು ಕೌ ಶೆಡ್ ಇರುತ್ತೆ. ಆ ಕೌ ಶೆಡ್ಡಲ್ಲಿ ಸುಮಾರು 27 ಹಸುಗಳಿರ್ತವೆ. 20 ಹಸುಗಳು, 7 ಕರುಗಳು. ಅದರಲ್ಲಿ 5 ಹಸುಗಳು ಮೃತ ಹೊಂದಿರ್ತವೆ ಮತ್ತು ಈ ಥರ ಬೆಂಕಿ ಅವಘಡ ಆಗಿದೆ ಅಂತಕ್ಕಂಥ ದೂರನ್ನು ಅವರು ನೀಡಿರ್ತಾರೆ. ಸೊ ಆ ದೂರನ್ನು ಪಡೆದುಕೊಂಡ್ಬಿಟ್ಟು ಇನ್ವೆಸ್ಟಿಗೇಷನನ್ನು ಸ್ಟಾರ್ಟ್ ಮಾಡ್ತೀವಿ. ನಮ್ಮ ACP KG ಹಳ್ಳಿ ಅವರ ನೇತೃತ್ವದಲ್ಲಿ ಇನ್ವೆಸ್ಟಿಗೇಷನ್ ಆಗುತ್ತೆ. ಯಾಕಂದರೆ ಇದರಲ್ಲಿ ಒಟ್ಟಾರೆಯಾಗಿ ಸುಮಾರು ಒಂದು 15 ರಿಂದ 16 ಲಕ್ಷ ಆಸ್ತಿ ನಷ್ಟ ಆಗಿದೆ. ಸೊ ಮತ್ತು ಇದು ರಾತ್ರಿ ಬೆಳಗಿನ ಜಾವ ಆಗಿದ್ದರಿಂದ ಸ್ವಲ್ಪ ಇದರ ಗಂಭೀರತೆ ಅಂದ್ಕೊಂಡ್ಬಿಟ್ಟು ನಾವು ಇಮಿಡಿಯೇಟಾಗಿ 2 ಟೀಮನ್ನು ರಚನೆ ಮಾಡಿ ಇದನ್ನು ತನಿಖೆಯನ್ನು ಕೈಗೊಳ್ತೇವೆ. ನಮಗೆ ವೈಜ್ಞಾನಿಕ ರೀತಿಯಲ್ಲಿ ತನಿಖೆಯನ್ನು ಕೈಗೊಂಡಾಗ ಇದರಲ್ಲಿ ಒಬ್ಬರು ಮೊಹಮ್ಮದ್ ಇಮ್ರಾನ್ ಅಂತಕ್ಕಂಥ ವ್ಯಕ್ತಿ ಸೆಕ್ಯೂರ್ ಮಾಡಿ ಅವ್ರನ್ನ ವಿಚಾರಣೆ ಮಾಡ್ತೀವಿ. ಅವ್ರನ್ನ ವಿಚಾರಣೆ ಮಾಡಲಾಗಿ ಇವ್ರಿಗೆ ಸುಮಾರು 49 ವರ್ಷ. ಇವ್ರಿಗೆ ಏನೂ ಕೆಲಸ ಇಲ್ಲ. ಇವರು ಹೀಗೆ ಒಬ್ಬರೇ ಇರೋದು ಮನೆಯಲ್ಲಿ. ಮದುವೆ ಆಗಿತ್ತು, ಯಾರೂ ಫ್ಯಾಮಿಲಿ ಜೊತೆ ಇರಲ್ಲ ಇವರು. ಅಲ್ಲಿ ಸ್ವಲ್ಪ ಅಲ್ಯೂಮಿನಿಯಂ ಫ್ಯಾಬ್ರಿಕೇಶನ್ ವರ್ಕ್ ಅದು ಮಾಡಿಕೊಂಡು ಹೀಗೆ ಅಲ್ದಾಡ್ಕೊಂತ ಇರ್ತಕ್ಕಂಥ ಮನುಷ್ಯ. ಇನ್ನು ಆರೋಪಿಯನ್ನ ಬಂಧಿಸಿ ವಿಚಾರಣೆ ನಡೆಸಿದಾಗ ಸತ್ಯಾಂಶ ಬಯಲಾಗಿದೆ. ಕಸಕ್ಕೆ ಬೆಂಕಿ ಇಟ್ಟಿದ್ದು ಅದು ಗೋಡೌನ್, ಹಸು ಶೆಡ್ಗೆ ವ್ಯಾಪಿಸಿದೆ. ಡಿಜೆಹಳ್ಳಿ ನಿವಾಸಿಯಾದ ಇಮ್ರಾನ್ ಪಾಷಾ ರಾತ್ರಿ ಓಡಾಡೋ ಚಾಳಿ ಕೂಡ ಆತನಿಗೆ ಇತ್ತು. ಕಸ ಕಂಡ್ರೆ ಅದನ್ನ ಗುಡ್ಡೆ ಹಾಕಿ ಬೆಂಕಿ ಹಚ್ಚುವ ಕೆಲಸವನ್ನ ಮಾಡ್ತಿದ್ದಂತೆ. ಇನ್ನು ಆ ದಿನ ಶಾಂಪುರ ರಸ್ತೆಯಲ್ಲಿ ತೆರಳುತ್ತಿದ್ದಾಗ ಕಸ ರಾಶಿ ಕಂಡಿದ್ದು ಗುಡ್ಡೆ ಹಾಕಿ ಬೆಂಕಿ ಹಚ್ಚಿದ್ದಾನೆ. ಅದು ಪ್ಲೇವುಡ್ ಗೋಡೌನ್ಗೆ ವ್ಯಾಪಿಸಿದ್ದು ದನದ ಕೊಟ್ಟಿಗೆಯೂ ಕೂಡ ಸುಟ್ಟು ಕರಕಲಾಗಿದೆ. ಕ್ರೈಮ್ ಬ್ಯೂರೋ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು. ಅದೇನೇ ಹೇಳಿ, ಕೆಲವೊಮ್ಮೆ ಕೆಲಸದಲ್ಲಿ ಒಳ್ಳೆಯ ಉದ್ದೇಶ ಇದ್ರೂ ಕೂಡ ಮಾಡೋ ಕೆಲಸ ಸಂಕಷ್ಟವನ್ನ ತಂದೊಡ್ಡುತ್ತೆ ಅನ್ನೋದಕ್ಕೆ ಈ ಘಟನೆಯೇ ನೈಜ ಸಾಕ್ಷಿ. ಒಂದು ವೇಳೆ GBA ಅಥವಾ ಪೊಲೀಸರಿಗೂ ಕಸ ಇರೋ ವಿಷಯ ಮುಟ್ಟಿಸಿ ಸುಮ್ಮನಾಗಿದ್ರೆ ಇವತ್ತು ಜೈಲು ಸೇರೋ ಪರಿಸ್ಥಿತಿ ಬರ್ತಾ ಇರಲಿಲ್ಲ.